ಹಾಯ್ ಕಂದ, ಹೇಗಿದೆಯಾ? ನಮ್ಮ 8ನೇ ಎಪಿಸೋಡ್. ಇದುವರೆಗೂ ಹಾಯ್ ಕಂದ ಸೀರೀಸ್ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬಾ, ಆಯಿತಾ? ಸೊ ನಾವು ಚಿಕ್ಕ ವಯಸ್ಸಿಂದ ಏನು ಕೇಳ್ಕೊಂಡು ಬೆಳೆದಿರೋದೇಳು, ಎಲ್ಲರೂ ನಮಗೆ ಏನಾದರೂ ಹೇಳಿ ಹೆದರಿಸ್ತಿರ್ತಾರೆ. ಸೊ ಒಂದು ಸರಿ ಹೇಳ್ತಾರೆ ಪೊಲೀಸ್ ಬಂದರೆ ನಿನ್ನ ಹಿಡ್ಕೊಂಡು ಹೋಗಿಬಿಡ್ತಾರೆ, ಸರಿಯಾಗಿ ಹೇಳಿದ ಮಾತು ಕೇಳು ಅಂತ. ಇನ್ನೊಂದು ಸರಿ ಇರು ಕೇಳ್ತಾ ಇಲ್ಲ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸ್ತೀನಿ ಅಂತಾರೆ. ಮತ್ತು ಇದನ್ನು ಕೇಳ್ತಾ ಕೇಳ್ತಾ ನಿನಗೆ ಭಯ ಇದೆ ತಾನೇ ಪೊಲೀಸ್ ಅಂದರೆ, ಡಾಕ್ಟ್ರ್ ಅಂದರೆ. ಆದರೆ ಯೋಚನೆ ಮಾಡು, ಪೊಲೀಸ್ ಡಾಕ್ಟರ್ ನಿಜವಾಗ್ಲೂ ಕೆಟ್ಟವರಾ? ಖಂಡಿತ ಇಲ್ಲ. ಪೊಲೀಸ್ ಅವರಿರೋದು ನಮ್ಮನ್ನು ರಕ್ಷಿಸಲಿಕ್ಕೆ. ಈಗ ನಮ್ಮ ಮನೇಲಿ ಯಾರಾದರೂ ಕಳೆದೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹುಡುಕೊಡ್ತಾರೆ. ಕಳ್ತನ ಆದರೆ ಕೆಟ್ಟವ್ರನ್ನ, ತೊಂದರೆ ಮಾಡೋರನ್ನ ಹಿಡಿತಾರೆ. ಈಗ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ನಾವು ಹೆಲ್ದಿಯಾಗಿರೋದಕ್ಕೆ ನೋಡ್ಕೊಳ್ತಾರೆ. ಒಂದೊಂದು ಸರಿ ಇಂಜೆಕ್ಷನ್ ಕೊಡಬೇಕಾಗತ್ತಪ್ಪ, ನಮ್ಗೆ ಹುಷಾರಿಲ್ಲ ಅಂದರೆ, ಹಂಗಂತ ಹೆದರ್ಕೊಂಡು ಓಡೋಗೋಕ್ಕಾಗತ್ತಾ? ಸೊ ಇವ್ರ ಬಗ್ಗೆ ಎಲ್ಲ ಹೆದರಿಕೆ ಇಲ್ಲದೆ ನಾವು ಇವರನ್ನು ನಂಬೋಣಂತೆ. ಎಮರ್ಜೆನ್ಸಿ ಪರಿಸ್ಥಿತಿ ಬಂದಾಗ ಇವರ ಸಹಾಯ ತಗೊಳ್ಳೋಣಂತೆ. ಈಗ ಏನೋ ತೊಂದರೆ ಆಯಿತು ರಸ್ತೆನಲ್ಲಿ ನಿನಗೆ, ಈಗ ನೀನು ಬೇಡ ಅಂದರೂ ಯಾರೋ ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ. ಇಮಿಡಿಯೇಟಾಗಿ ಯಾವುದಾದ್ರೂ ಫೋನ್ ತೊಗೋ, ಇಲ್ಲ ಇಸ್ಕೋ, ಕಿತ್ಕೋ, 100 ಫೋನ್ ಮಾಡು, ಆಯಿತಾ? ಈಗ ಮನೆಯಲ್ಲಿ ಯಾರಿಗೋ ಹುಷಾರು ತಪ್ಪಿದ್ರು, ಬಿದ್ದೇ ಹೋಗಿಬಿಟ್ಟಿದ್ದಾರೆ, ಅನ್ಕಾನ್ಷಿಯಸ್ ಆಗಿದ್ದಾರೆ, ಇಲ್ಲ ಎದೇನೋ ಅಂತಿದ್ದಾರೆ, ನಿನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ 108 ಅನ್ನೋದು ಆ್ಯಂಬುಲೆನ್ಸ್ ನಂಬರು. ದಯವಿಟ್ಟು ಆಕ್ಸಿಡೆಂಟ್ ಆಗಲಿ ಏನೇ ಆಗಲಿ ಇದಕ್ಕೆ ಫೋನ್ ಮಾಡು. ಮತ್ತು ಮುಂದಿನ ಬಾರಿ ಪೊಲೀಸ್ ಆಫೀಸರ್ನ ಇಲ್ಲ ಡಾಕ್ಟರ್ನ ಭೇಟಿ ಮಾಡಿದಾಗ ಹೆದರ್ಕೊಂಬೇಡ, ಅವ್ರಿಗೆ ಖುಷಿಯಾಗಿ ಥ್ಯಾಂಕ್ ಯು ಅಂತ ಹೇಳೋದನ್ನು ಮರಿಬೇಡ. ಅವರಿರೋದು ನಮ್ಮನ್ನು ರಕ್ಷಿಸೋಕೆ, ನಮ್ಮನ್ನು ಆರೋಗ್ಯವಾಗಿ ನೋಡ್ಕೊಳ್ಳಿಕ್ಕೆ. ಹೇಗನ್ನಿಸ್ತು ಈ ವಿಷಯ ನಿನಗೆ? ಕಮೆಂಟ್ ಮಾಡಿ ತಿಳಿಸು. ಮುಂದಿನ ಬಾರಿ ಪೊಲೀಸ್ ಅವ್ರನ್ನ ಇಲ್ಲ ಡಾಕ್ಟರ್ನ ನೋಡಿದಾಗ ಏನು ಮಾಡ್ತೀಯಾ ಅಂತ ಕೂಡ ಹೇಳು ಕಂದ. ಬಾಯ್.